ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನೀನೇನು ಶಾಲೆಗೆ ಹೋಗೋದು ಬೇಡ. ಶಾಲೆಯಲ್ಲೇನು ಹಾಡುಗಾರಿಕೆ ಸ್ಪರ್ಧೆ ಇದೆಯಂತಲ್ಲ, ನೀನು ಅಲ್ಲಿಗೆ ಹೋದ್ರೆ ಹಾಡಬೇಕು ಅನ್ಸುತ್ತೆ. ಐಗಿರಿ ನಂದಿನಿ ನಂದಿತ ಮೇದಿನಿ. ಇನ್ನೂ ಸಮಯ ಮೀರಿಲ್ಲ, ಆಗಲ್ಲ ಅಂದಮೇಲೆ ಎದ್ದೋಗು. ನಾನು ಹಾಡ್ತೀನಿ, ನನ್ನ ಅಮ್ಮನವ್ರು ಕಾಪಾಡ್ತಾರೆ. ಅಮ್ಮ ದೇವಿ ದುರ್ಗಮ್ಮ. ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸಾ ಮಂಜುಳ ವಾಗ್ವಿಲಾಸಾಂ. ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ. ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮರಾಗಶೋಣೆ. ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪಬಾಣ ಹಸ್ತೆ ನಮಸ್ತೆ ಜಗದೇಕ ಮಾತಃ. ಮಾತಾ ಮರಕತಶ್ಯಾಮಾ ಮಾತಂಗಿ ಮಧುಶಾಲಿನಿ ಕುರ್ಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ. ಜಯ ಮಾತಂಗತನಯೇ ಜಯ ನೀಲೋತ್ಪಲದ್ಯುತೆ ಜಯ ಸಂಗೀತ ರಸಿಕೆ ಜಯ ಲೀಲಾ ಶುಕಪ್ರಿಯೇ. सर्वतीर्थात्मिके सर्वमन्त्रात्मिके सर्वतन्त्रात्मिके सर्वयन्त्रात्मिके सर्वपीठात्मिके सर्वतत्त्वात्मिके सर्वशक्त्यात्मिके सर्वविद्यात्मिके सर्वयोगात्मिके सर्वनादात्मिके सर्वशब्दात्मिके सर्वविश्वात्मिके सर्वदीक्षात्मिके सर्वसर्वात्मिके. ಇಲ್ಲ, ಅವ್ರ ಅಜ್ಜಿ ಆಡ್ತಿರೋದು. ಸರ್ವತೀರ್ಥಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಸರ್ವತಂತ್ರಾತ್ಮಿಕೆ ಸರ್ವಯಂತ್ರಾತ್ಮಿಕೆ ಸರ್ವಪೀಠಾತ್ಮಿಕೆ ಸರ್ವತತ್ವಾತ್ಮಿಕೆ ಸರ್ವಶಕ್ತ್ಯಾತ್ಮಿಕೆ ಸರ್ವವಿದ್ಯಾತ್ಮಿಕೆ ಸರ್ವಯೋಗಾತ್ಮಿಕೆ ಸರ್ವನಾದಾತ್ಮಿಕೆ ಸರ್ವಶಬ್ದಾತ್ಮಿಕೆ ಸರ್ವವಿಶ್ವಾತ್ಮಿಕೆ ಸರ್ವದೀಕ್ಷಾತ್ಮಿಕೆ ಸರ್ವಸರ್ವಾತ್ಮಿಕೆ सर्वमुद्रात्मिके सर्वचक्रात्मिके सर्ववर्णात्मिके सर्वरूपे हे जगन्मातृके. पाहि मां देवी स्तुभ्यं नमो देवी स्तुभ्यं नमो देवी स्तुभ्यं नमः. ಹಿರಣ್ಮಯಿ ಎಷ್ಟು ಚೆನ್ನಾಗಿ ಆಡಿದ್ಲಲ್ವಾ. ಈಗ ಮೊದಲೇ ಬಹುಮಾನ ಯಾರಿಗೆ ಅಂತ ಹೇಳೋ ಸಮಯ.
ಸಂಗೀತ ವಿದ್ವಾಂಸರಾದ ರಂಗಣ್ಣನವರು ವೇದಿಕೆ ಮೇಲೆ ಬಂದು ಬಹುಮಾನ ಕೊಡಬೇಕು ಅಂತ ಕೇಳ್ಕೊಂತಿದ್ದೀನಿ. ಹಿರಣ್ಮಯಿ, ನನ್ನ ಕಂದ ತುಂಬ ಚೆನ್ನಾಗಿ ಹಾಡ್ತೀಯ ಕಣೋ ನೀನು. ಸೌಗಂಧಿಕಾ, ನೀನು ತುಂಬ ಚೆನ್ನಾಗಿ ಹಾಡ್ದೆ ಕಂದ. ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಮೊದಲೇ ಬಹುಮಾನ ಯಾರಿಗೆ ಅಂತ? ಯಾರಿಗಿರ್ಬೋದು ಅಂತ ನೀವ್ ಯಾರಾದ್ರೂ ಹೇಳಿ ನೋಡೋಣ. ಬಹುಮಾನ ಗೆದ್ದವರು ಈ ಮಕ್ಕಳುಗಳನ್ನ ಯಾಕ್ರಮ ಸತಾಯಿಸ್ತೀರಾ? ಯಾರು ಬಹುಮಾನ ತಗೊಂಡಿದ್ದಾರೆ ಅಂತ ಹೇಳ್ಬಿಡಿ. ಹೇಳ್ಬಿಡ್ತೀನಿ. ಬಹುಮಾನ ಗೆದ್ದಿರೋದು ಹಿರಣ್ಮಯಿ. ಬಾರು ಹೋಗೋಣ. जनोऽयं त्वदु प्राशितः अतोऽस्य तव भक्तस्य ಸೀತಾಲಕ್ಷ್ಮಿ ಹೊಂತು ಊರು ಹೊಂದ್ಕೊಂಡ್ತು ಕಣೆ. ನಮಗ್ ಸಂಗೀತ ಕಲ್ಸೋಕೆ 4 ಮಕ್ಕಳು ಸಿಕ್ಕಿದ್ರು. ನನಗಂತೂ ಹರಟೆ ಹೊಡಿಯಕ್ಕೆ ಊರ್ ಜನ ಸಿಕ್ಕಿದ್ರು ನೋಡು. ಆದ್ರೂ ನಮ್ಮ ರಶ್ಮಿದೆ ಚಿಂತೆ ಕಣ್ರಿ. ಯಾವಾಗ್ಲೂ ಹೋಗ್ತಾಳೆ, ಯಾವಾಗ್ಲೂ ಬರ್ತಾಳೆ. ಎಲ್ಲಿ ಹೋಗ್ತಾಳೆ ಅಂತ ಗೊತ್ತಿಲ್ಲ, ಯಾಕೆ ಹೋಗ್ತಾಳೆ ಅಂತ ಹೇಳಲ್ಲ. ಅದೇ ಕಷ್ಟ ಆಗಿರೋದು ನೋಡು ನಮಗೆ. ಹಾಗಂತ ಅವಳನ್ ಕಟ್ ಹಾಕಕ್ಕಾಗಲ್ವೇ? ಆತಂಕ ಏನು ಮಾಡಕ್ಕಾಗಲ್ವಲ್ಲ. ಯಜಮಾನ್ರೆ, ರಶ್ಮಿ ಅವ್ರ ಮನೇಲಿದಾರ? ಅಯ್ಯಯ್ಯೋ, ಕೂತ್ಕೊಳ್ಳಪ್ಪ. ಏನೇ ಈ ತರ ನೀನು ಸಮವಸ್ತ್ರದಲ್ಲಿ ಬಂದ್ಬಿಟ್ರೆ ಅಕ್ಕಪಕ್ಕದವ್ರು ನೋಡಿದ್ರೆ ನಮ್ ಗತಿ ಏನು? ಯಾರು ನೋಡಿದ್ರೆ ಹೆಂಗೆ? ಏನಪ್ಪ ನೀವು ನಿಮ್ಮ ಕೆಲಸನೆಲ್ಲ ಠಾಣೆನಲ್ಲೇ ಇಟ್ಕೋಬೇಕು ತಾನೆ. ಅವಳು ನೋಡಿದ್ರೆ ರಾತ್ರಿ ಹಗಲು ಅಂತ ಹೊರಗಡೆ ಕೆಲಸಕ್ಕೆ ಹೋಗ್ತಾಳೆ, ನೀವು ನೋಡಿದ್ರೆ ಯೂನಿಫಾರ್ಮ್ ಹಾಕೊಂಡು ಮನೆಗೆ ಬಂದಿದ್ದೀರಾ. ಅಲ್ಲ, ನೀವು ಬಂದಿದ್ದು ಅಕ್ಕಪಕ್ಕದವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ ತಾನೆ? ಇಲ್ಲ ಮೇಡಮ್, ನಾನು ಮುಫ್ತಿಲೇ ಇರೋದು. ಆದರೆ ಯಾವುದೋ ಕೆಲಸದ ಮೇಲೆ ಸ್ಟೇಷನಿಂದ ಆಗಲೇ ಹೊರಗಡೆ ಹೋಗಿದ್ದೆ. ಯೂನಿಫಾರ್ಮ್ನ ಚೇಂಜ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಮೇಡಮ್ ಮನೇಲಿದ್ದಾರಾ? ಅಪ್ಪ ಇನ್ನೂ ಬಂದಿಲ್ವಲ್ಲಪ್ಪ. ಯಾಕೆ ನಿಮಗೆ ಗೊತ್ತಾಗಲ್ವಲ್ಲ ಅವಳು ಎಲ್ಲಿರ್ತಾಳೆ, ಏನು ಮಾಡ್ತಾಳೆ ಅಂತ? ಇಲ್ಲ ಸರ್, ನಮಗೆ ಗೊತ್ತಾಗಲ್ಲ. ಅವ್ರು ಎಲ್ಲಿರ್ತಾರೆ, ಏನು ಮಾಡ್ತಿರ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ಆದರೆ ನಾವು ಎಲ್ಲಿರ್ತೀವಿ, ಏನು ಮಾಡ್ತಿರ್ತೀವಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ನಮ್ಮದು ಅದೇ ಆತಂಕನಪ್ಪ.
ಅವಳು ಮಾಡೋ ಕೆಲಸ ಎಡಗೈದು ಬಲಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾಳೆ. ಏನಾದರೂ ವ್ಯವಸ್ಥೆ ಆಯ್ತಾ ಜಯಣ್ಣ? ಮೇಡಮ್ ಅರ್ಥವಾಯ್ತಪ್ಪ. ನಾವಿಬ್ಬರು ಆಚೆ ಹೋಗಬೇಕು, ತಾವು ಮೇಡಮ್ ಹತ್ರ ಮಾತಾಡಬೇಕು. ಸೀತಾಲಕ್ಷ್ಮಿ ಬಾ ಹೋಗೋಣ. ದಾರಿಯ ಬುದಯ್ಯ. ಮಗಳೇ, ಆಯ್ತಾ ಶಾಲೆಯಲ್ಲಿ ಸಂಗೀತ ಸ್ಪರ್ಧೆ? ಉಪ್ಪ ಆಯ್ತು. ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು. ಯಾರು ಹಾಡಿದ್ರು? ನಮ್ಮ ಶಾಲೆಯಲ್ಲಿ ಎಲ್ಲರೂ ಇದ್ದಾರೆ ಹಾಡಿದ್ರು. ಅದೇ ಹೆಂಗ್ ಎಲ್ರು ಆಡ್ತಾರೆ? ಎಲ್ರು ಆಡೋದೇನು ರಾಷ್ಟ್ರಗೀತೆನಾ? ಸಂಗೀತ ಸ್ಪರ್ಧೆ. ಎಲ್ರು ಅಂದ್ರೆ ಸೌಗಂಧಿ, ರಮೇಶ, ಕಾಂತ, ಹನ್ಮಕ್ಕ, ರಾಜೇಶ, ದೇವರಾಜ, ಪ್ರಕಾಶ. ನೀನೇನ್ ಹಾಡ್ದವ್ರ ಹೆಸತ್ತಿದ್ಯೋ ಅಥವಾ ಶಾಲೆ ಹಾಜರಿ ಕೂಗ್ತಿದ್ಯೋ? ಯಾಕಷ್ಟೊಂದು ತಡವರ್ಸ್ತಿದ್ಯಾ? ಅದು ಇವತ್ತು ಸ್ಪರ್ಧೆ ಇತ್ತಾ, ಶಾಲೆಯಲ್ಲಿ ಮುಗಿಯೋದು ಎಲ್ಲ ತಡ ಆಗೋಯ್ತು. ಅದಕ್ಕೆ ಮಳೆ ಜೋರಾಗತ್ತೆ ಅಂತ ಓಡೋಡ್ ಬಂದೆ. ಅದಕ್ಕೆ ತೊದಲ್ತಾ ಇದೀನಿ ಅಷ್ಟೇ ಅಪ್ಪ. ನೀನ್ ಕರ್ಕೊಂಡು ಹೋದ್ರಲ್ಲ ರಶ್ಮಿ ಅವರು, ನಿನ್ ಪುಸ್ಲಾಯಿಸಿ ಸ್ಪರ್ಧೆಯಲ್ಲಿ ಹಾಡಕ್ ಹೇಳಿದ್ರು ಹೇಗೆ? ಸರಿ ಹೇಳಿ. ನಾವು ಹೇಳಿದ ಥರ ಮಾಡೋದಕ್ಕೆ ಯಾರೂ ಒಪ್ತಿಲ್ಲ ಮೇಡಮ್. ಏನು? ಯಾರು ಒಪ್ತಿಲ್ವಾ? ದುಡ್ಡು ಕೊಡ್ತೀನಿ ಅಂತ ಹೇಳ್ಬೇಕಿತ್ತು. ನಾನು ತುಂಬ ಪ್ರಯತ್ನ ಪಟ್ಟೆ ಮೇಡಮ್, ಆದರೆ ಈ ಊರಿನ ಜನ ದೇವಿಗೆ ತುಂಬ ಹೆದರ್ಕೋತಾರೆ. ದೇವ್ರ ಹೆಸರಲ್ಲಿ ಸುಳ್ಳು ನಾಟಕ ಮಾಡೋದಕ್ಕೆ ಯಾರೂ ಒಪ್ತಿಲ್ಲ. ಬೇರೆ ಊರಿನಿಂದ ಯಾರಿಗಾದ್ರೂ ನೋಡಿ, ಅಥವಾ ನಮ್ಮ ಇಲಾಖೆಯಿಂದಲೇ ಯಾರಿಗಾದ್ರೂ ಕರೆಸಿ. ಯಾರೂ ಒಪ್ಕೋತಿಲ್ಲ ಮೇಡಮ್. ನಾವು ಸುಳ್ಳು ಹೇಳಿ ಆ ಮಹಾತಾಯಿನ ಕರೆದ್ರೆ ಆ ತಾಯಿ ಗೊತ್ತಾಗಲ್ವಾ, ನಿಮ್ಮ ನಾಟಕನೇ ಬೇಡ ಅಂತಾರೆ. ಅಕಸ್ಮಾತ್ ನಿಜವಾಗ್ಲೂ ಕಷ್ಟ ಬಂದಾಗ ನಾವು ಆ ತಾಯಿನ ಕರೆದ್ರೆ ಬರ್ತಾಳ? ಬೇಡ ಹೋಗಿ ಸ್ವಾಮಿ ಅಂತ ತುಂಬ ಜನ ಹೇಳ್ತಾರೆ ಮೇಡಮ್. ಇವಾಗ ಏನ್ರಿ ಮಾಡೋದು? ನಾವು ಅನ್ಕೊಂಡಿರೋ ಪ್ರಕಾರ ಆಗಿಲ್ಲ ಅಂದರೆ ನಾವು ಆ ಕೊಲೆಗಾರನ್ನ ಹಿಡಿಯೋದಕ್ಕಾಗಲ್ಲ. ಜನರು ಮೂಢನಂಬಿಕೆಲೇ ಇದ್ಬಿಡ್ತಾರೆ. ಕೊಲೆಗಾರ ಕೊಲೆಗಳನ್ನ ಮಾಡ್ತಾನೆ ಇರ್ತಾನೆ. ನಿಂಗೆಂಗಪ್ಪ ಗೊತ್ತಾಯ್ತದು? ಬಲವಂತ ಮಾಡಿ ಕರ್ಕೊಂಡು ಹೋದ್ರಲ್ಲ, ಅದಕ್ಕೆ ಹಾಗನ್ನಿಸ್ತು. ಇಲ್ಲಪ್ಪ, ಅವರೇನು ಬಲವಂತ ಮಾಡಿಲ್ಲ. ಆದ್ರೆ ಅವ್ರ ತಾಯಿ ಬಂದಿದ್ರಲ್ಲ, ಆ ಸಂಗೀತ ಕಲ್ಸೋರು. ಉಪ್ಪ ಅವ್ರ ತಾಯಿ ಇದ್ರಲ್ಲ, ಅವರೇ ನಂಗೆ ಬಲವಂತ ಮಾಡಿದ್ರು. ಹೋಗು, ನಿನ್ ಕಂಠನ ಅಷ್ಟು ಚೆನ್ನಾಗಿದೆ, ನೀನು ಹಾಡು ಹೋಗು ಅಂತ ಒತ್ತಾಯ ಮಾಡಿದ್ರು. ಅವ್ರು ಹೇಳಿದ್ರು ಅಂತ ನೀನ್ ಹಾಡ್ಬಿಟ್ಯಾ? ಅಯ್ಯೋ ಇಲ್ಲಪ್ಪ, ನಾನ್ ಹಾಡಲ್ಲ ಅಂದೆ. ನಾನು ಹಾಡೋದು ನಿಂಗೆ ಇಷ್ಟ ಇಲ್ವಲ್ಲ, ಅದಕ್ಕೆ ನಾನು ಹಾಡಲ್ಲ ಅಂದೆ. ಅದಕ್ಕೆ ಮಗಳೇ, ನೀನು ನನ್ನ ಪ್ರಾಣ. ನಿಮ್ಮಮ್ಮನೂ ಅಷ್ಟೇ, ನನಗಿಷ್ಟ ಇಲ್ಲ ಅಂತ ನನಗಿಷ್ಟವಾಗಿರೋದನ್ನೆಲ್ಲ ಬಿಟ್ಬಿಟ್ಟಿದ್ಲು. ಈಗ ನೀನು ಕೂಡ ನನಗಿಷ್ಟ ಇಲ್ಲ ಅಂತ ಹಾಡೋದನ್ನೇ ಬಿಟ್ಟಿದ್ಯಾ. ನನ್ನ ಕ್ಷಮಿಸ್ಬಿಡು ಮಗಳೇ. ನಿನ್ನ ಆಸೆಗೆಲ್ಲ ನಾನು ಅಡ್ಡಿ ಆಗ್ತಿದ್ದೀನಿ. ಇಲ್ಲಪ್ಪ, ಏನೂ ಇಲ್ಲ. ನೀವು ಸಂತೋಷವಾಗಿರ್ಬೇಕು ಅಂದರೆ ನಾನು ಏನು ಬೇಕಾದ್ರೆ ಮಾಡ್ತೀನಿ. ಆಯ್ತಾಯ್ತು, ಕೈಕಾಲು ತೊಳ್ಕೊಂಡು ಅಮ್ಮನವ್ರಿಗೆ ನಮಸ್ಕಾರ ಮಾಡಿ ಒಳಗೇನಿದೆ ಅದನ್ನ ತಿನ್ನೋಗು. ಸರಿ ಅಪ್ಪ. ದುಷ್ಟರನ್ನೆಲ್ಲ ಶಿಕ್ಷಿಸ್ತೀನಿ ಅಂತ ಇನ್ನೂ ಎಷ್ಟು ಜನರು ಪ್ರಾಣ ತೆಗಿತಾನೋ ಏನೋ. ಈ ಜನರು ತಾವೇ ಶಿಕ್ಷೆ ಕೊಡೋ ನ್ಯಾಯಾಧೀಶರಾಗ್ಬಿಟ್ರೆ ಈ ಕಾನೂನು ಯಾಕೆ ಬೇಕು? ರಕ್ಷಣೆಗೆ ಪೊಲೀಸರು ಯಾಕೆ ಬೇಕು? ಒಂದು ಕೆಲಸ ಮಾಡಿ, ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ.
ಪಾತ್ರನ ನಾನೇ ನಿರ್ವಹಿಸ್ತೀನಿ. ನೀವಾ? ಹೌದು, ನಾನೇ. ಮುನ್ನುಗ್ಗಿದ್ದೀವಿ, ಹಿಂತಿರ್ಗೋ ಮಾತೇ ಇಲ್ಲ. ಧರ್ಮ ಕರ್ಮ ಅದೇನೇ ಬಂದರೂ ನನಗೆ ಬರಲಿ. ಬೇಡ, ನೀವು ಆ ಪಾತ್ರನ ನಿರ್ವಹಿಸೋದು ಬೇಡ. ಇನ್ನೂ ಸ್ವಲ್ಪ ದಿನ ಕಾಯೋಣ. ಯಾರಾದರೂ ಸಿಕ್ಕೇ ಸಿಗ್ತಾರೆ. ಅದು ಅಲ್ಲದೆ ಅಪಾಯನ ನೀವೇ ಮೈ ಮೇಲೆ ಹೇಳ್ಕೊಂಡಾಗುತ್ತೆ. ತಡ ಮಾಡಿದ್ದಷ್ಟು ಹೆಣಗಳು ಬೀಳ್ತಾನೆ ಇರ್ತವೆ. ದಯವಿಟ್ಟು ನಾನು ಹೇಳಿದ್ದನ್ನಷ್ಟು ರೆಡಿ ಮಾಡಿ. ಆಯಿತು ಮೇಡಮ್, ನೀವು ಹೇಳ್ದಾಗೆ ಆಗಿ. ಅದ್ಯಾಕೆ ಹಿಂದಿಂದೆ ಹೋಗ್ತಿದ್ಯಾ? ಸರಿಯಾಗಿ ತಿರ್ಕೊಂಡು ಹೋಗ್ಬಾರ್ದಾ? ಅಪ್ಪ, ಅದು ಬರೋವಾಗ ಸಗಣಿ ತುಳಿದ್ಬಿಟ್ಟೆ, ಅದಕ್ಕೆ ಹಿಂದಿಂದ ಹೋಗ್ತಿದ್ದೀನಿ. ಮುಂದೆ ಹೋದ್ರೆ ಮನೆ ಎಲ್ಲ ಸಗಣಿ ಆಗ್ಬಿಡತ್ತೆ. ಅಲ್ಲೋಗಿ ಕಾಲ್ ತೊಳ್ಕೊಂಡು ಒಳಗಡೆ ಹೋಗು. ಮತ್ತೆ ಅಕ್ಕಪ್ಪ, ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು. ಅಲ್ಲಿವರೆಗೂ ನಡ್ಕೊಂಡು ಹೋದ್ರೆ ಮತ್ತೆ ಸಗಣಿ ಎಲ್ಲ ಆಗ್ಬಿಡತ್ತೆ. ಅದಕ್ಕೆ ಒಳಗ್ ತಳ್ಕೊಂತೀನಿ. ಸರಿ, ಏನಾನು ಮಾಡ್ಕೋ. ಸರಿಯಪ್ಪ, ಹೋಗ್ತೀನಿ. ಏ, ಒಂದು ನಿಮಿಷ ನಿಂತ್ಕೋ. ಮತ್ತೆ ಏನಪ್ಪ ನಿಂದು? ಬಟ್ಟೆ ಇಷ್ಟೊಂದು ಗಲೀಜಾಗಿದೆ. ಇಲ್ಲೇ ಓದ್ಕೊಂಡು ಒಳಗಡೆ ಹೋಗು, ಕಸ ಆಗುತ್ತೆ ಒಳಗಡೆ ಎಲ್ಲ. ಅದೇ ಅಪ್ಪ, ಬರೋ ಔಷಧ ಎಲ್ಲ ಆಗಿರೋದು. ಸರಿ ಸರಿ, ಇಷ್ಟೊಂದಲ್ಲಿ ನೆಪ ಹೇಳ್ಬೇಡ. ಯಾರಿಗೆದ್ರು ಸಂಗೀತ ಸ್ಪರ್ಧೆಯಲ್ಲಿ? ಅದು ಅದು ಇನ್ನು ಟಿಪ್ ಕೊಟ್ಟಿರ್ಲಿಲ್ಲ. ಮಳೆ ಜೋರ ಬಿಟ್ಟಿದೆ ಅಂತ ನಾನು ಬಂದ್ಬಿಟ್ಟೆ. ಅದು ನಾಳೆ ಗೊತ್ತಾಗತ್ತೆ. ಯಾರಿಗೆದ್ರು ನಮ್ಗೇನು, ಒಟ್ಟಲ್ಲಿ ನೀ ಹಾಡ್ಲಿಲ್ವಲ್ಲ. ನೀನ್ ಹಾಡಿದ್ರೆ ಮೊದಲನೇ ಬಹುಮಾನ ನಿನಗೆ ಬಂದಿರೋದು. ಆದ್ರೆ ನೀನ್ ಹಾಡೋದು ಮತ್ತೆ ಮತ್ತೆ ನೀನ್ ಬೇಜಾರ್ ಮಾಡ್ಕೋಬೇಡ. ಹೋಗ್ ಕಾಯ್ಸರಿ. ಅಮ್ಮ ತಾಯಿ ತಿಪ್ಪಸುಂದ್ರಿ, ನಿನ್ನ ಆಶೀರ್ವಾದದಿಂದ ನಂಗೆ ಈ ಬಹುಮಾನ ಬರೋಂಗ್ ಮಾಡಿದ್ಯಾ. ಆದ್ರೆ ಸಂತೋಷನ ಅಪ್ಪನ ಹತ್ರ ಹಂಚ್ಕೊಳಕ್ ಆಗಲ್ವಲ್ಲ. ಯಾಕೆಂದ್ರೆ ಅವ್ರಿಗೆ ನಾನು ಹಾಡೋದು ಇಷ್ಟ ಇಲ್ಲ. ಈ ಬಹುಮಾನ ಅವ್ರೇನಾರು ನೋಡಿದ್ರೆ ತುಂಬಾ ಕೋಪ ಮಾಡ್ಕೊಂತಾರೆ. ಅದಕ್ಕೆ ಇದನ್ನ ಅಪ್ಪಂಗೆ ಕಾಣಿಸ್ತಾ ಇರೋ ಥರ ಎತ್ತಿಡ್ತೀನಿ.